ಹಾಯ್, ಹೇಗಿದ್ದೀರಿ ಎಲ್ಲರೂ? ಸೌಖ್ಯ ಅಲ್ವಾ? ನಾವು ನಿನ್ನೆ ನಮ್ಮದು ಆಟಿ ಅಮಾವಾಸ್ಯೆ ಇತ್ತು, ಮದ್ದು ಕುಡಿಲಿಕ್ಕಿತ್ತು. ಅದು ತುಳುನಾಡಿನಲ್ಲಿ ಎಲ್ಲರೂ ಕಹಿ ಮದ್ದು ಕುಡಿತಾರೆ. ಸೊ ನಾವು ಕೂಡ ಕುಡಿದ್ವಿ. ನನಗೆ ಕೂಡ ಕಹಿ ಆಯ್ತು ಅದು ಕುಡಿಯುವಾಗ. ಸೊ ಇವಾಗ ನಮ್ಮದು ಡೈಲಿ ರುಟೀನಲ್ಲಿ ಇವತ್ತು ನಾವು ಮಾಡಿದ್ದು ಪುಂಡಿ, ಅಕ್ಕಿ ಉಂಡೆ ಹೇಳ್ತೇವೆ ನಾವು. ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ, ತುಳಿದು ನಾವು ಪುಂಡಿ ಅಂತ ಹೇಳೋದು. ಪುಂಡಿ ಅದಕ್ಕೆ ಮೀನಿದು ಗಸಿ, ಕೋರಿದು ಗಸಿ ಎಲ್ಲ ಇರಬೇಕು, ಚೆಂದ ಆಗ್ತದೆ, ಸೂಪರ್ ಆಗ್ತದೆ. ಅದಿದ್ದರೆ ನಾನು ಊಟ ಮಾಡೋದಿಲ್ಲ, ಅದೇ ತಿನ್ನೋದು. ಬೇರೆ ಹಸಿವಾಗೋದಿಲ್ಲ, ಅದನ್ನೇ ತಿನ್ನುವಂತ ಆಗ್ತದೆ. ಊಟ ಮಾಡಬೇಕಂತ ಅನಿಸ್ತಲ್ಲ, ಯಾಕೆಂದರೆ ಅದು ಕೂಡ ಅಕ್ಕಿದ್ದೆ ಅಲ್ಲ, ಹಾಗೆ ಅದನ್ನೇ ತಿನ್ನೋದು. ಇವಾಗ ನಾನು ಮಕ್ಕಳಿಗೆ ಒಂದು ಹೆಲ್ದಿ ಫುಡ್ ಮಾಡಬೇಕಂತ ಯೋಚನೆ ಮಾಡಿದ್ದೇನೆ. ಬೆಳಗ್ಗೆ ನಾನು ಅವರಿಗೆ ಕಡಲೆ ಬೇಯಿಸಿಟ್ಟಿದ್ದೇನೆ, ದಪ್ಪ ಕಡಲೆ. ಸಂಜೆ ಬರ್ತಾರಲ್ಲ, ಬೆಳಗ್ಗೆ ತಿನ್ನೋದಿಲ್ಲ ಅವರು ಅಷ್ಟು, ಅಂದರೆ ಅವಸರದಲ್ಲಿರ್ತಾರೆ. ಅದಕ್ಕೆ ಸಂಜೆ ನಾನು ಉಂಟಲ್ಲ, ಅವರು ಬಂದಾಗ ಮಾಡಿಡ್ತೇನೆ. ಈಗ ನಾನು ಬೇಯಿಸಿಟ್ಟದನ್ನು ತೋರಿಸ್ತೇನೆ ನೋಡಿ. ಇದನ್ನು ಬೇಯಿಸಿಟ್ಟಿದ್ದೇನೆ. ಇದನ್ನು ಸಲಾಡ್ ಥರ ಮಾಡೋದು ನಾನು. ನೀರುಳ್ಳಿ, ಟೊಮ್ಯಾಟೊ ಎಲ್ಲ ಹಾಕ್ತೇನೆ. ಇದು ಬೆಂದಿದೆ, ಇದು ಇಷ್ಟು ಬೇಯಬೇಕು. ಕಸದ್ದು ಗಾಡಿ ಬೆಂದಿದೆ. ಇದನ್ನು ದಾಳಿಂಬೆ, ನೀರುಳ್ಳಿ, ಟೊಮ್ಯಾಟೊ ಅದನ್ನು ಹಾಕಿ ಒಗ್ಗರಣೆ ಕೊಟ್ಟು ನಂತರ ಇದಕ್ಕೆ ಹಾಕಿ ಕೊಡ್ತೇನೆ. ತುಂಬ ಟೇಸ್ಟ್ ಆಗ್ತದೆ ಒಗ್ಗರಣೆ ಹಾಕಿ ಕೊಟ್ಟರೆ. ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತೇನೆ. ಅದು ಹೇಗೆ ಮಾಡೋದಂತ ಹೇಳ್ತೇನೆ. ಈ ಥರ ಬೌಲ್ ತಗೊಳ್ಬೇಕು. ಬೌಲ್ಗೆ ಎಲ್ಲ ಕಡಲೆ ಹಾಕಬೇಕು. ಏಕೆ ಬೇಯಿಸಿಟ್ಟು ಕಡಲೆಯನ್ನು ಹಾಕಬೇಕು. ಸೂಪರ್ ಟೇಸ್ಟ್ ಆಗ್ತದೆ. ಚಾಟ್ ಮಸಾಲ ಒಂದು ತಂದಿಡಿ, ಬೇಕಾಗ್ತದೆ. ಹೆಲ್ದಿ ಫುಡ್ ಕೂಡ. ಇದೇ ಥರ ನಮಗೆ ಹೆಸರು ಕಾಳು, ಆಮೇಲೆ ಕೆಂಪು ಕಡಲೆ ಅಂಥದ್ದನ್ನೆಲ್ಲ ಮಾಡ್ಬೋದು, ಟೇಸ್ಟ್ ಆಗ್ತದೆ. ಬಟ್ ಇದು ವೈಟ್ ಕಡಲೆ ಉಂಟಲ್ಲ, ಅದು ತುಂಬ ಟೇಸ್ಟ್. ನಾನು ಹೇಳಿದಲ್ವ ಸಲಾಡ್, ಅದು ಈ ಥರ ಮಾಡುವಾಗ ತೋರಿಸಲಿಕ್ಕೆ ಆಗಲಿಲ್ಲ. ನೀರುಳ್ಳಿ, ಟೊಮ್ಯಾಟೊ ಅದನ್ನೆಲ್ಲ ಹಾಕಬೇಕು. ಆಮೇಲೆ ದಾಳಿಂಬೆ ಹಾಕಬೇಕು. ಆಮೇಲೆ ಬೇವಿನ ಎಲೆ ಮತ್ತು ಬೆಳ್ಳುಳ್ಳಿ, ಆಮೇಲೆ ಸಾಸಿವೆಯ ಒಗ್ಗರಣೆ ಹಾಕಬೇಕು. ಆವಾಗ ಈ ಥರ ಬರ್ತದೆ. ಇದು ತಿನ್ನಲಿಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು, ಟೇಸ್ಟಿಗೆ ತಕ್ಕಷ್ಟು. ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗ್ತದೆ. ಸಂಜೆ ಮಕ್ಕಳು ಬರುವಾಗ ಸ್ನ್ಯಾಕ್ಸಿಗೆ ಇದನ್ನು ಕೊಡಬೇಕು. ಹೆಲ್ದಿ ಸ್ನ್ಯಾಕ್ಸ್ ಇದು. ಇದೇ ಥರ ಬೇರೆ ಬೇರೆ ಕಾಳಿದ್ದು ಮಾಡಲಿಕ್ಕೆ ಆಗ್ತದೆ. ಇದೇ ಥರ ನಾವು ಚರ್ಮುರಿ ಮಾಡ್ತೇವಲ್ಲ, ಅದೇ ಥರ ಒಗ್ಗರಣೆ ಹಾಕಲಿಕ್ಕೆ ಮಾತ್ರ ಎಕ್ಸ್ಟ್ರಾ ಇದು. ಬೇಕಾದರೆ ಹಾಕ್ಬೋದು, ಇಲ್ಲದಿದ್ದರೆ ಈಗ ಕೂಡ ತಿನ್ಬೋದು. ಮಕ್ಕಳಿಗೆ ಟೇಸ್ಟ್ ಆಗೋದಕ್ಕೆ ಒಗ್ಗರಣೆ ಹಾಕಿ ತೆಂಗಿನೆಣ್ಣೆಯಲ್ಲಿ. ಈಗ ರೆಡಿಯಾಗಿದೆ. ನಾನು ಟೇಸ್ಟ್ ಮಾಡ್ತೇನೆ ಹೇಗೆ ಉಂಟಂತ. ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕಿದ್ದೇನೆ, ತುಂಬ ಇಲ್ಲ. ಸೂಪರ್ ಉಂಟು. ಕಾರಡು ಗ್ಯಾಸ್ಟ್ರಿಕ್ ಏದು ನೋಡು ಒಂದ್ಸಲ. ಇವಾಗ ನಾವು ಕೋಳಿ ಸಾಂಬಾರು ಮಾಡ್ತಾ ಇದ್ದೇವೆ. ನಮ್ಮ ಮಂಗಳೂರಲ್ಲಿ ಕೋರಿದ ರಸ ಅಂತ ಹೇಳ್ತೇವೆ, ಆದರೆ ನಿಮಗೆ ಕೋಳಿ ಸಾಂಬಾರು ಅಂತ ಹೇಳ್ತಾ ಇದ್ದೇನೆ. ಸಾಂಬಾರು ಹೇಳೋದು ನಾವು ತರಕಾರಿಗೆಲ್ಲ. ಈಗ ಕೋಳಿಯನ್ನೆಲ್ಲ ನಾವು ವಾಶ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದು ವಾಶ್ ಮಾಡಲಿಕ್ಕೆ ಇಟ್ಟದ್ದು. ಇವಾಗ ನಾನು ಇದಕ್ಕೆ ಕರಿಬೇವಿನ ಸೊಪ್ಪು, ನೀರುಳ್ಳಿ, ಬೆಳ್ಳುಳ್ಳಿ ಅದನ್ನು ಬೇರೆ ಫ್ರೈ ಮಾಡಲಿಕ್ಕೆ ಇಡ್ತೇನೆ. ಈ ಪ್ರೊಸೆಸ್ ಉಂಟಲ್ಲ, ಇದು ತುಂಬ ಟೇಸ್ಟಿ ಬರ್ತದೆ. ನನಗೆ ಕರಿಬೇವು ಸೊಪ್ಪು ತುಂಬ ನಾನು ಯೂಸ್ ಮಾಡೋದು. ಈಗ ಇಂಥದ್ದೊಂದು ಬಾಣಲೆ ತಗೊಳ್ಬೇಕು. ಇದು ನಾನು ಫ್ರೈ ಮಾಡಲಿಕ್ಕೆಲ್ಲ, ಅಂದರೆ ಮೆಣಸು, ನೀರುಳ್ಳಿ ಫ್ರೈ, ಆಮೇಲೆ ಇದು ಐಟಮ್ ಹಾಕ್ತೇವೆಲ್ಲ, ಕೊತ್ತಂಬರಿ, ಸಾಸಿವೆ, ಬೆಳ್ಳುಳ್ಳಿ ಎಲ್ಲ, ಅದನ್ನೆಲ್ಲ ಫ್ರೈ ಮಾಡಲಿಕ್ಕೆ ನಾನು ಇಂಥದ್ದೊಂದು ಬಾಣಲೆ ತಗೊಳ್ತೇನೆ. ಇದು ಹೋಗಿದೆ ಇದರ ಕೈ, ಅದಕ್ಕೆ ನಾನು ಫ್ರೈ ಮಾಡಲಿಕ್ಕೆ ಅಂತ ನಾನು ಇಷ್ಟು ಮೆಣಸು ತಗೊಂಡಿದ್ದೇನೆ. ಇದರಲ್ಲಿ ಗುಂಡು ಮೆಣಸು ಕೂಡ ಉಂಟು, ಉದ್ದ ಮೆಣಸು ಕೂಡ ಉಂಟು. ನನಗೆ ಖಾರ ಇಷ್ಟೇ ಸಾಕು, ಯಾಕೆಂದರೆ ನನ್ನ ಚಿಕ್ಕ ಮಗ ತಿನ್ನೋದಿಲ್ಲ ಖಾರ, ಅದಕ್ಕೆ. ಆಮೇಲೆ ಇದರಲ್ಲಿ ಕೊತ್ತಂಬರಿ ಉಂಟು,
ಒಳ್ಳೆ ಮೆಣಸು, ಜೀರಿಗೆ, ಮೆಂತೆ, ಸಾಸಿವೆ ಇಷ್ಟನ್ನು ಹಾಕಿದ್ದೇನೆ. 3 ಟೀ ಸ್ಪೂನು 4 ಟೀ ಸ್ಪೂನು ಕೊತ್ತಂಬರಿ, ಹಾಫ್ ಟೀ ಸ್ಪೂನು ಜೀರಿಗೆ, ಮತ್ತೆಲ್ಲ ಕಾಲು ಅದನ್ನು ಕೂಡ ಒಟ್ಟಿಗೆ ಹಾಕಿ ಫ್ರೈ ಮಾಡಬೇಕು. ಈಗ ಇದನ್ನು ನಾನು ಎರಡನ್ನು ಕೂಡ ಫ್ರೈ ಮಾಡ್ತೇನೆ. ಈ ಥರ ಫ್ರೈ ಮಾಡಬೇಕು, ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಾಯ್ತಾ. ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕಿದೆ. ನನಗೆ ಹೇಳಿದ್ದಾರೆ ಪದಾರ್ಥಕ್ಕೆ ಕರಿಬೇವು ಎಲ್ಲ ಸ್ವಲ್ಪ ಜಾಸ್ತಿ ನಾನು ಯೂಸ್ ಮಾಡ್ತೇನೆ ಅಂತ, ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಇಷ್ಟು ಎಣ್ಣೆ ಹಾಕಬೇಕು. ಆಯಿತು, ಕಾಯಿಗೆ ಹೀಗೆ ಎಲ್ಲ ಹಾಕಬೇಕು ಇದನ್ನು. ಅಂದವೇ ಅವು ಈಗ ಫ್ರೈ ಮಾಡ್ತಾ ಇದ್ದೇನೆ. ಅದು ರೆಡ್ ಕಲರ್ ಆಗೋ ತನಕ ಅದು ಫ್ರೈ ಮಾಡಬೇಕು. ಆಗೋದಿಲ್ಲ. ಇಷ್ಟು ತೆಂಗಿನಕಾಯಿ ಫ್ರೈ ಮಾಡಬೇಕು ಚೆನ್ನಾಗಿ. ಇದಕ್ಕೆ ಸ್ವಲ್ಪ ಯೆಲ್ಲೋ ಪೌಡರ್ ಹಾಕಬೇಕು. ಫ್ರೈ ಮಾಡಬೇಕು. ಅದೇ ಮೊದಲು ಇದನ್ನು ಪೇಸ್ಟ್ ಮಾಡೋಣ. ಮೆಣಸು ಮತ್ತು ನೀರುಳ್ಳಿ, ಸ್ವಲ್ಪ ಹುಳಿ ಹಾಕ್ತಾ ಇದ್ದೇನೆ. ಇದು ಈ ಥರ ಪೇಸ್ಟ್ ಆಯಿತು. ಇವಾಗ ಇದಕ್ಕೆ ತೆಂಗಿನಕಾಯಿ ಹಾಕುವ. ಈಗ ತೆಂಗಿನಕಾಯಿ ಹಾಕಿದೆ, ಇದಕ್ಕೆ ಸ್ವಲ್ಪ ನೀರು ಹಾಕುದು. ಇವಾಗ ತೆಂಗಿನಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿದೆ, ಫ್ರೈ ಮಾಡಿದ ತೆಂಗಿನಕಾಯಿ. ಇವಾಗ ಏನಂದರೆ ನನ್ನ ಅತ್ತೆ ಉಪ್ಪು ಹಾಕಿ ಕೋಳಿ ಹಾಕಿಟ್ಟಿದ್ದಾರೆ. ಇದಕ್ಕೆ ನಾನು ಎಣ್ಣೆ ಎಲ್ಲ ಏನು ಹಾಕಲ್ಲ, ಆದರೆ ಇದಕ್ಕೆ ಇವಾಗ ಕೋಳಿ ಹಾಕಿ ಅದಕ್ಕೆ ಉಪ್ಪು ಹಾಕಿ ನೀರುಳ್ಳಿ ಟೊಮೆಟೊ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಯೆಲ್ಲೋ ಪೌಡರ್ ಹಾಕಬೇಕು, ಹಳದಿ ಪೌಡರ್. ಇವಾಗ ಯೆಲ್ಲೋ ಪೌಡರ್ ಕೂಡ ಹಾಕಿದ್ದೇನೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ. ಇದು ನಾವು ಮಣ್ಣಿನ ಪಾಟಲ್ಲಿ ಮಾಡ್ತಾ ಇರೋದು, ಅದರಲ್ಲಿ ಟೇಸ್ಟ್ ಚೆಂದ ಬರ್ತದೆ. ಅದಕ್ಕೆ ಕ್ಯಾಮರಾ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಇವಾಗ ಬೇಯ್ತದೆ ಹೀಗೇನೆ. ಉಪ್ಪು ಹಾಕಿದ್ದಾರೆ ಅತ್ತೆ ಆಲ್ರೆಡಿ, ಎಷ್ಟು ಬೇಕಷ್ಟು. ಈಗ ನಾವಿದು ನೀರಾಗುವವರೆಗೆ ಕಾದು ಬೆಂದ ನಂತರ ಇದರಲ್ಲಿರುವ ಪೇಸ್ಟನ್ನು ಅದಕ್ಕೆ ಹಾಕಲಿಕ್ಕೆ ಉಂಟು. ಓಕೆ, ಈಗ ಮರ್ತೋಯ್ತು, ಕರಿಬೇವು ಸೊಪ್ಪು 1 2 3 ಹಾಕುವ. ಪೇಸ್ಟ್ ಈ ಥರ ಆಗಿದೆ. ಇನ್ನು ಇದು ಸ್ವಲ್ಪ ಗ್ರೈಂಡ್ ಆಗಬೇಕು, ತುಂಬ ನುಣ್ಣಗಾಗಬೇಕು. ನಾನು ಸ್ವಲ್ಪ ನೀರು ಹಾಕಿ ಇದು ಗ್ರೈಂಡ್ ಮಾಡ್ತೇನೆ ಆಯಿತಾ. ಇವಾಗ ಬೇಯ್ತಾ ಇದೆ ಕೋಳಿ. ಈ ಮಸಾಲ ಹಾಕಿದ ನಂತರ ಅದು ಕುದಿದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಪೇಸ್ಟ್ ರೆಡಿ ಆಯಿತು. ಇವಾಗ ಕೋಳಿ ಬೆಂದಿದೆ ಅಂತ ನೋಡುವ. ಬೆಂದಿದೆ, ಸ್ವಲ್ಪ ಸ್ಲೋ ಇಟ್ಟಿದ್ದೆ, ಸ್ವಲ್ಪ ಬೇಯಲಿಕ್ಕೆ ಉಂಟು. ಈಗ ಮಸಾಲ ಹಾಕಿದೆ, ಇದನ್ನು ಕುದಿಲಿಕ್ಕೆ ಇಡಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕುವ. ಆಮೇಲೆ ಕುದಿದ ನಂತರ ನಾವು ಪದಾರ್ಥ ಎಲ್ಲ ರೆಡಿ ಆದ ನಂತರ ಸ್ವಲ್ಪ ಗಾರ್ನಿಷ್ಗೆ ಹಾಕಲಿಕ್ಕೆ ಇಡುವ. ಇದನ್ನು ನಾನು ಸ್ವಲ್ಪ ಇಟ್ಟಿರ್ತೇನೆ. ಕುದೀತಾ ಇದೆ ಕೋಳಿ ರಸ. ಇನ್ನು ಕುದಿಬೇಕಿದು, ಸ್ವಲ್ಪ ಹಾಕುವ.
ನನ್ನ ಅಡುಗೆ ಕೋಣೆ ಕೆಲಸ ಎಲ್ಲ ಮುಗೀತು, ಪಾತ್ರೆ ಎಲ್ಲ ತೊಳೆದಾಯಿತು, ಪದಾರ್ಥ ಆಯಿತು, ಊಟ ಆಯಿತು. ಆಮೇಲೆ ಇವಾಗ ಏನು ಮಾಡ್ತಾ ಇದ್ದಾನೆ ಅಂತ ನೋಡುವ. ದಾದಾ ಅನ್ಬೋನು ಜೀವಿಂಗ್ ಇದನ್ನು ಅಕ್ಷರ ನೋಡಿ, ಕಕ್ಕೆ ಕಾಲಾಗಿ ಉಂಟು, ಕಾಕಡ ಕಾಲು ಇತ್ತು. ಈ ರೂಮಲ್ಲಿ ಯಾರು ಇರಲಿಲ್ಲ. ಈಗ ಅವನಿಗೋಸ್ಕರ ಎಲ್ಲ ಸೆಟ್ ಮಾಡಿ ಎಲ್ಲ ಇಲ್ಲಿ ಇಟ್ಟಿದ್ದಾನೆ. ಅವನ ಬುಕ್ಸನ್ನೆಲ್ಲ ರೆಡಿ ಮಾಡಿ ಅದಕ್ಕೆಲ್ಲ ಚೆನ್ನಾಗಿ ಸೆಟ್ ಮಾಡಿದ್ದೆ. ಗೋಡ್ರೇಜ್ ಇದವನದೆಲ್ಲ ಟ್ರೋಫೀಸ್ ಇದವನಿಗೆಲ್ಲ ಸಿಕ್ಕಿತ್ತು. ಪೂರತ್ತ ನಿನ್ನ ಇದು ಕಬಡ್ಡಿಯಲ್ಲಿ, ಅವನು ಕಬಡ್ಡಿ ಪ್ಲೇಯರ್ ಒಳ್ಳೆ. ಆ ಸರಿ ಸೇವಾ ಫೌಂಡೇಶನಿಂದ ಕಬಡ್ಡಿಗೆ ಸಿಕ್ಕಿದ್ದು. ಒಂದಿಂಜಿನ ಬಡಗ ಬೆಳ್ಳೂರುದ ಅವು ಮಾಮಿನ ಬೀಗ. ಆಮೇಲೆ ಇದೆಲ್ಲ ಮೆಡಲ್ಸ್ ಸಿಕ್ಕಿದ್ದು ಇವನಿಗೆ. ಆಮೇಲೆ ಇವನ್ ಚಿಕ್ಕ ಇರುವಾಗ ಬರ್ಡೇಗೆ ಗಿಫ್ಟ್ ಸಿಕ್ಕಿದ್ದು ಫೋಟೋಸ್. ಇದು ಕೂಡ ಹಾಗೆ. ಆಮೇಲೆ ಇದೆಲ್ಲ ಸೆಟ್ ಮಾಡಿಟ್ಟಿದ್ದಾರೆ. ಮಂದಿರ ಪುರ ಎಡ್ಡೆ ಮಂದಿರ್ನು ಪಾಡ್ದಿತ್ತೀನಿ ಅತ್ತ ಬಕ್ಕ ಇಡೀ ನಿನ್ನ ಎಟ್ಟು ಇತ್ತಿನ ಪುರ ಪಾಡಿದೆ ಆಯಿ. ಆಮೇಲೆ ತಗೊಂಡ್ರೆ ಇಷ್ಟು ಪಾಡ್ದನ ತೊಟ್ಟೆ ಬಾರ್ದ ಇಟ್ಟಿದ್ದೀನಿ. ಓಕೆ ಬಾಯ್. ಹಾಗೆ ಈ ರೂಮಲ್ಲಿ ಅವಂದೇನಿರಲಿಲ್ಲ ಅವ್ರಿಗೆ ಅಂತ ನಾನು ಇದು ಒಂದು ಇಂಥದ್ದೊಂದು ತಂದಿದ್ದೆ. ಇದರಲ್ಲಿ ಈಗ ಚಿಕ್ಕ ಮಗನ ಮಾತ್ರ ಒಂದೆಲ್ಲ ಇಟ್ಕೊಂಡು ಆಚೆ ಹೋಗಿದ್ದಾನೆ. ಆ ರೂಮಲ್ಲಿ ಸೆಟ್ ಮಾಡಿ ಇಟ್ಟಿದ್ದಾನೆ. ಇವಾಗ ಅಂದರೆ ಇನ್ನು ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದು ಅದ ನಂತರ ಕೆಲಸ ಎಲ್ಲ ಆಗ್ತದೆ ನಂದು. ಆಮೇಲೆ ಊಟ ಮಾಡೋದು, ಮಲ್ಕೋದು. ನನ್ನ ದೊಡ್ಡ ಮಗ ದೀಪ ಇಡ್ತಾ ಇದ್ದಾನೆ. ಕೋಳ ರಸ ರೆಡಿಯಾಗಿದೆ. ಎಸ್, ಡಿಲಿಷಿಯಸ್ ಆಗಿದೆ. ಬೆಳಗಿದ್ದು ಪುಂಡಿ ಉಳಿದಿದೆ. 3 ಪುಂಡಿ ಉಳಿದಿದೆ. ನಾನು ಪುಂಡಿ ತಗೊಂಡೆ ಬೆಳಗ್ಗೆ. ನಾವು ಆಟಿ ಅಮಾವಾಸ್ಯೆ ಅಂತ ಹೇಳ್ತೇವೆ. ನಿನ್ನೆ ಅದರದ್ದು ಕಹಿ ಮದ್ದುಂಟು, ಅದೆಲ್ಲರೂ ಕುಡಿಲಿಕ್ಕೆ ಉಂಟು. ನಾವು ಕುಡಿದ್ವಿ, ಮಕ್ಕಳಿಗೆ ಫಸ್ಟ್ ಕೊಟ್ಟದ್ದು ಸ್ವಲ್ಪ ಅವ್ರು ಕುಡಿದ್ರು ಬೆಳಗ್ಗೆ. ಆಮೇಲೆ ಅದ ನಂತರ ನಾವು ಮೆತ್ತೆ ಗಂಜಿ ತಿಂತೇವೆ. ಅದು ತುಳುನಾಡಿನ ಒಂದು ಚಿಕ್ಕ ಮೊದಲ ಹಬ್ಬ ಸ್ಟಾರ್ಟ್ ಆದದ್ದು. ಇನ್ನು ನಮಗೆ ನಾಗರ ಪಂಚಮಿ ಬರ್ತದೆ. ಇವರೆಲ್ಲ ಕುಡಿದ್ರು, ತುಂಬ ಕಹಿ ಇತ್ತು. ಬೆಲ್ಲ ಕೂಡ ತಿಂತೇವೆ ನಾವು. ಅದು ತಿಂದ ನಂತರ ಕಹಿ ಇರ್ತದೆ. ಆಮೇಲೆ ಮೆತ್ತೆ ಗಂಜಿ ತಿಂತೇವೆ. ಸೊ ಇವತ್ತು ತಿಂದರು, ಇಬ್ಬರು ಕುಡಿದ್ರು. ಮೊದಲೆಲ್ಲ ನಾವು ಇವರನ್ನು ಕೈಯಲ್ಲಿ ಇಟ್ಕೊಂಡೆಲ್ಲ ಕುಡಿಸ್ತಾ ಇದ್ವಿ ಚಿಕ್ಕಿರುವಾಗ. ನಮ್ಮನ್ನು ಕೂಡ ಹಾಗೆ ಮೊದಲೆಲ್ಲ ಕೈ ಬರ್ತಾ ಇತ್ತು ಈ ಮದ್ದು. ಇವಾಗ ಸ್ವಲ್ಪ ಕಡಿಮೆ ಕೈ. ಇದು ನನ್ನ ಭಾವನ ಮನೆಯಿಂದ ತಂದದ್ದು. ಬೆಳಗ್ಗೆ ಹೋಗಿ ನಾನು ಮತ್ತು ನನ್ನ ಮಗ. ಸೊ ಈಗ ನಾನು ಕುಡಿತಾ ಇದ್ದೇನೆ. ಅದನ್ನು ಕುಡಿಲಿಕ್ಕೆ ನಾನು ಕೂಡ ತುಂಬ ಕಹಿ ಇರ್ತದೆ. ನಾನು ಕೂಡ ಕಷ್ಟಪಟ್ಟು ಕುಡ್ದದ್ದು. ನಾನು ಅದನ್ನು ಸ್ವಲ್ಪ ಕುಡ್ದದ್ದು. ಕಿವಿಯೆಲ್ಲ ಒಂಥರ ಆಗ್ತದೆ, ಕಹಿ ಅಷ್ಟು ಕಹಿ ಇರ್ತದೆ ಅದು. ಬೆಳಗ್ಗೆ ನಮ್ಮದು ಹೀಗೆ ಇರ್ತದೆ ಮುಖ ಎಲ್ಲ ಕೂದಲೆಲ್ಲ ಬೆಳಗ್ಗೆ ಎದ್ದು ಕುಡಿಯೋದಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕಮೆಂಟಲ್ಲಿ ಹೇಗಾಗಿದೆ ಅಂತ ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ ಪ್ಲೀಸ್. ಹಾಗೆ ನಿಮ್ಮ ಯಾರಿಗಾದ್ರೂ ಫ್ರೆಂಡ್ಸ್ಗೆ, ನಿಮಗೆ ಪರಿಚಯದವ್ರಿಗೆಲ್ಲ ಶೇರ್ ಮಾಡಿ. ಇವತ್ತಿನ ಕೋಳಿ ರಸ ಮತ್ತು ಹೆಲ್ದಿ ಒಂದು ಫುಡ್ ಮಾಡಿದ್ದೇನೆ ನಾನು, ಕಡಲೆತ್ತು. ಅದನ್ನು ಮಾಡಿ ತಿನ್ನಿ, ಅದು ತುಂಬ ಹೆಲ್ದಿಯಾಗಿರುತ್ತೆ. ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹೋದವರಿಗೆ ಇಟ್ಟದ್ದು ತಿನ್ನಲಿಕ್ಕೆ. ಆ್ಯಂಡ್ ಟೇಕ್ ಕೇರ್ ಆಲ್. ತಿಂತಾರಂತ ಚಿಕ್ಕ ಪ್ಲೇಟಲ್ಲಿ ಹಾಕಿರ್ತಾರೆ ಎಲ್ಲ ನಮ್ಮ ಆಚೆ. ಇದು ಮೆತ್ತೆ ಗಂಜಿ ಹೇಳ್ತಾರೆ ಇದಕ್ಕೆ. ಅಂದರೆ ಇದಕ್ಕೆ ಮೆತ್ತೆ ಯಾವ ಈ ತಗೊಳ್ತೀನಿ.